Good morning, students. So, from the last class, we are discussing our classification of audit on the basis of its work. So, ಕಳೆದ ಕ್ಲಾಸಿಂದ ನಾವು ಕ್ಲಾಸಿಫಿಕೇಷನ್ಸನ್ನು ನೋಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಲಾಸಿಫಿಕೇಷನ್ ಆಫ್ ಆಡಿಟ್ ವರ್ಕ್ ಅದರೊಳಗೆ ಕಂಟಿನ್ಯೂಯಸ್ ಆಡಿಟನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಕಂಟಿನ್ಯೂಯಸ್ ಆಡಿಟ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೊಂತೀನಿ. ಸೊ ಮತ್ತೊಂದು ಸರಿ ರಿಪೀಟ್ ಮಾಡಿಬಿಡ್ತೀನಿ. ಸೊ ಏನಪ್ಪ ಅಂತಂದ್ರೆ ಕಂಟಿನ್ಯೂಯಸ್ ಆಡಿಟ್ ಅಂತಂದರೆ ಯೂಶಲಾಗಿ ವರ್ಷ ಪೂರ್ತಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಆಡಿಟಿಂಗ್ ವರ್ಕನ್ನು ಕ್ಯಾರಿ ಆನ್ ಮಾಡ್ತಾ ಹೋಗ್ತೀವಿ. ವರ್ಷ ಪೂರ್ತಿಯಾಗಿ ಆಡಿಟಿಂಗ್ ವರ್ಕನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಇಯರ್ಲಿ ಒನ್ಸ್ ಅಥವಾ ವೀಕ್ಲಿ ಒನ್ಸು ಅಥವಾ 2 weeks ಒನ್ಸು ಅಥವಾ ಮಂತ್ಲಿ ಒನ್ಸು. ಸೊ ಇಲ್ಲೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಆಡಿಟಿಂಗ್ ವರ್ಕನ್ನು ನಾವಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಕಂಟಿನ್ಯೂಯಸ್ ಆಡಿಟ್ ಅಥವಾ ಕಂಟಿನ್ಯೂಯಸ್ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಅಲ್ಲಿ ಕಂಟಿನ್ಯೂ ಆಗಿ ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ಆಡಿಟ್ ವರ್ಕು ನಡೀತಾ ಹೋಗುತ್ತೆ. ಓಕೆ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಫೈನಲ್ ಆಡಿಟ್. ಫೈನಲ್ ಆಗಿ ಆಗ್ತಕ್ಕಂಥ ಆಡಿಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತ. ಏನು ನೋಡೋಣ ಫೈನಲ್ ಆಡಿಟ್ ಅಂದರೆ ಏನು ಅನ್ನೋದನ್ನು. ಸೊ ಜನರಲ್ಲಾಗಿ ನಿಮಗೆ ಗೊತ್ತಿರ್ಬೋದು ಫೈನಲ್ ಆಡಿಟ್ ಅಂತಂದರೆ ವರ್ಷದ ಕೊನೆಗೆ ಮಾಡ್ತಕ್ಕಂಥ ಆಡಿಟ್ ಅಂದ್ರೆ ಫೈನಲ್. ಇದು ಮುಗೀತು, ಇದಾದಮೇಲೆ ಇನ್ನೇನು ಕೆಲಸ ಉಳಿದಿಲ್ಲ ಅನ್ನೋದಕ್ಕೋಸ್ಕರ ಫೈನಲ್ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ನಿಮಗೆ ಅದು ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಸರಿ ನೋಡ್ತಾ ಹೋಗೋಣ ಅಂತ ಡಿಸ್ಕಸ್ ಆಗಿಬಿಟ್ಟಿದೆ ಒಂದು ಸರಿ ಬೇರೆ ಥರದ ಕ್ಲಾಸಿಫಿಕೇಷನ್ ನೋಡೋಕ್ಕೆ. ಸೊ ಇಲ್ಲಿ ಮತ್ತೊಂದು ಸರಿ ನಾವು ನೋಡ್ತಾ ಹೋಗೋಣಂತೆ ಫೈನಲ್ ಆಡಿಟ್ ಅಂದರೆ ಏನು ಅಂತ. ಸೊ ಫೈನಲ್ ಆಡಿಟ್ ಆರ್ ಕಂಪ್ಲೀಟ್ ಆಡಿಟ್ ಈಸ್ ಕಾಮನ್ಲಿ ಅಂಡರ್ಸ್ಟುಡ್ ಟು ಬಿ an audit work which is not commenced until after the end of final period and it is then carried out on until completed. ಸೊ ಅದನ್ನು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ ಫೈನಲ್ ಆಡಿಟ್ ಅಂದರೆ ಏನು ಯೂಶಲ್ ಆಗಿ ಅಂತಂದರೆ ಒಂದು ಸರಿ ನಮಗೆ ಎಲ್ಲ ಅಕೌಂಟ್ಸ್ ಎಂಟ್ರಿಗಳು ಮುಗಿದಾದ ಮೇಲೆ ಫೈನಲ್ ಆಗಿ ಇಂಡಿಯನ್ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪ್ರೇಷನ್ ಆಗಬೇಕು. ಸೊ ಅದೆಲ್ಲ ಪ್ರಿಪೇರ್ ಆಗಿ ನೀವು ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡಿ ಸೊ ಅದಾದಮೇಲೆ ನಾವು ಆಡಿಟಿಂಗ್ ವರ್ಕನ್ನು ಏನು ಮಾಡ್ತಾ ಹೋಗ್ತೀವಿ, ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಕಂಟಿನ್ಯೂಸ್ ಆಡಿಟಿಂಗ್ ಒಳಗೆ ಹಂಗಲ್ಲ. ಆಡಿಟಿಂಗ್ ಕೆಲಸನೂ ನಡೀತಾ ಇರುತ್ತೆ, ಅಕೌಂಟಿಂಗ್ ಕೆಲಸನೂ ನಡೀತಾ ಇರುತ್ತೆ ಕಂಟಿನ್ಯೂಯಸ್ ಆಗಿ. ಸೊ ಇಲ್ಲ ಹಂಗಲ್ಲ. ಏನಪ್ಪ ಅಂತಂದರೆ ಒನ್ಸ್ ಆಲ್ ನೀವೆಲ್ಲನೂ ಮಾಡಿ ಮುಗಿಸ್ಬಿಟ್ಟ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ನಮ್ಮ ಆಡಿಟಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಯಾವಾಗ ಅಂತಂದರೆ ಫೈನಾನ್ಷಿಯಲ್ ಪೀರಿಯಡ್ ಎಂಡ್ ಆದ್ಮೇಲೆ ಅಂದರೆ 31st ಮಾರ್ಚಿಗೆ ಏನು ನಿಮ್ದು ಇಯರ್ ಎಂಡ್ ಆಗುತ್ತಲ್ಲ, 31st ಮಾರ್ಚಿಗೆ ನಿಮ್ದು ಇಯರ್ ಎಂಡ್ ಆಗಿ ಒಂದು ವಾರ ನೀವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ತಗೊಂಡಿರ ಅಂತ ಅಂದ್ಕೊಳ್ರಿ, ಸುಮ್ಮನೆ ಎಕ್ಸಾಂಪಲ್. ಸೊ ಆಮೇಲೆ ಏನು ಮಾಡ್ತಾ ಹೋಗ್ತೀನಿ, ನನ್ನ ಕೆಲಸ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಏಪ್ರಿಲ್ 15 ನಂತರ ನಾನು ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ ನನ್ನ ಆಡಿಟಿಂಗ್ ವರ್ಕನ್ನು ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲಿವರೆಗೂ ಅಂತಂದರೆ ಅಂಟಿಲ್ ಇಟ್ ಕಂಪ್ಲೀಟ್, ನನ್ನ ಆಡಿಟಿಂಗ್ ಕೆಲಸ ಕಂಪ್ಲೀಟ್ ಆಗೋವರೆಗೂ. ಸೊ ನಾನೇನು ಮಾಡ್ತಾ ಹೋಗ್ತೀನಿ ಅಂತಂದರೆ ನನ್ನ ಕೆಲಸನ ನಾನು ಮಾಡ್ತಾ ಹೋಗ್ತೀನಿ, ಅಂದರೆ ಫೈನಲ್ ಆಡಿಟನ್ನು ನಾನಿಲ್ಲಿ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಒಂದು ಡೆಫಿನೇಷನನ್ನು ಹೇಳಿದ್ದಾರೆ ಫೈನಲ್ ಆಡಿಟಿಂಗ್ ಸಂಬಂಧಪಟ್ಟಂಗೆ. ಸೊ ನೋಡ್ತಾ ಹೋಗೋಣ ಅಂತ. A periodical audit or balance sheet audit is one where audit does not attend until completion and closure of the financial accounts by the client. The auditor takes as a whole and checking are due ಅಟ್ ಒನ್ ಟೈಮ್. ಸೊ ಪಿರಿಯಡಿಕಲ್ ಆಡಿಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಆಡಿಟ್ ಅಂದರೆ ಏನಪ್ಪ ಅಂತಂದರೆ, ಸೊ ಆಡಿಟರ್ ಏನು ಮಾಡ್ತಾ ಹೋಗ್ತಾನೆ ಅಂತಂದರೆ ಪೂರ್ತಿಯಾಗಿ ಮುಗಿಯೋ ಮಟ್ಟ, ಕ್ಲೋಸರಿ ಆಗೋ ಮಟ್ಟ. ಸೊ ಅವನೇನು ಮಾಡ್ತಾ ಹೋಗ್ತಾನೆ ಅಂತಂದರೆ ಫೈನಾನ್ಷಿಯಲ್ ಅಕೌಂಟ್ಸನ್ನು ಕ್ಲೋಸ್ ಆದಮೇಲೆ ಫೈನಾನ್ಷಿಯಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾನೆ. ಸೊ the audit takes a whole and checking or ಅಟ್ ಎ ಒನ್ ಟೈಮ್. ಸೊ ಅಲ್ಲಿ ಇಂಟರ್ನಲ್ ಆಡಿಟ್ ಒಳಗೆ ಏನಪ್ಪ ಅಂತಂದರೆ ಆ ತಿಂಗಳಿಗೆ ಸಂಬಂಧಪಟ್ಟಂಗೆ, ವಾರಕ್ಕೆ ಸಂಬಂಧಪಟ್ಟಂಗೆ ಚೆಕ್ಕಿಂಗನ್ನು ನಡೀತಾ ಇತ್ತು. ಸೊ ಇಲ್ಲ ಹಂಗಲ್ಲ.
ಒನ್ ಟೈಮ್ ಚೆಕ್ಕಿಂಗು ಎಲ್ಲನೂ ಒಂದು ಸರಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಚೆಕ್ ಮಾಡ್ತಾ ಹೋಗ್ತೀವಿ, ನಮ್ಮ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡ್ತಾ ಹೋಗ್ತೀವಿ ಒನ್ಸ್ ಇನ್ ಎ ಟೈಮ್. ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಆಯಿತು ಅದೆಲ್ಲ ಪ್ರಿಪೇರ್ ಮಾಡಿ, ಸೊ ಅದಾದಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ನಮ್ಮ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಕನ್ಕ್ಲೂಷನನ್ನು ನೋಡೋಣ. ಫೈನಲಿ ಸೊ it would be clear that final audit is an audit where the auditor takes up his work of checking of books of accounts and other only at the end of the year completed recorded balance sheet and profit and loss account balance sheet have been prepared and carries on the audit work, so it's completed. ಸೊ ಫೈನಲ್ ಆಗಿ ಅದನ್ನು ಹೇಳ್ತಾನೆ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ಸೊ ಫೈನಲ್ ಆಡಿಟ್ ಅಂದರೆ ಯಾವುದು ಅಂತಂದರೆ ಆಡಿಟರು ಸೊ ಈಸ್ ವರ್ಕ್ ಆಫ್ ಚೆಕಿಂಗ್ ಆಫ್ ಬುಕ್ಸ್. ಸೊ ಆಡಿಟರ್ ಕೆಲಸ ಏನಪ್ಪ ಅಂತಂದರೆ ಬುಕ್ಸನ್ನು ಚೆಕ್ ಮಾಡ್ತಕ್ಕಂಥದ್ದು ಒಂದು ಕೆಲಸ ಆಗಿರುತ್ತೆ. ಸೊ ಅದನ್ನು ಅವನೇನು ಮಾಡ್ತಾ ಹೋಗ್ತಾನೆ ಅಂತಂದರೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಸೊ ಯಾವಾಗ ನಿಮ್ಮದು ಬುಕ್ಸ್ ಆಫ್ ಅಕೌಂಟ್ಸು ಕಂಪ್ಲೀಟ್ ಆಗತ್ತೆ, ಬುಕ್ಸ್ ಆಫ್ ಅಕೌಂಟ್ಸ್ ಕಂಪ್ಲೀಟ್ ಅಂತಂದರೆ ಅಟ್ ದ ಇಯರ್ ಎಂಡ್ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ನಮ್ಮ ಆಡಿಟಿಂಗ್ ವರ್ಕು ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಏನು ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಸೊ ಇದನ್ನೆಲ್ಲ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದಿಷ್ಟು ಫೈನಲ್ ಆಡಿಟ್ ಅಂದರೆ ಯೂಶ್ವಲಾಗಿ ನಾನು ಜನರಲಾಗಿ ಹೇಳ್ಬಿಡ್ತೀನಿ ಒಂದ್ಸರಿ ನೋಡಿರಿ. ಫೈನಲ್ ಆಡಿಟ್ ಅಂದರೆ ಏನಪ್ಪ ಅಂತಂದರೆ ಒಂದು ಸರಿ ನಿಮ್ಮ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಪ್ರಿಪ್ರೇಷನ್ ಆದಮೇಲೆ ನಮ್ಮ ಆಡಿಟಿಂಗ್ ವರ್ಕನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ನಾವಿಲ್ಲಿ ಫೈನಲ್ ಆಡಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ನೋಡ್ತಾ ಹೋಗೋಣಂತೆ ಫೈನಲ್ ಆಡಿಟಿಂಗ್ ಸಂಬಂಧಪಟ್ಟಂಗೆ ಅಡ್ವಾಂಟೇಜಸ್ ಏನು ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅಂತ. ದ ಕಾಸ್ಟ್ ಆಫ್ ಫೈನಲ್ ಆಡಿಟ್ ಈಸ್ ಲೆಸ್ ದ್ಯಾನ್ ಕಂಟಿನ್ಯೂಸ್ ಆಡಿಟ್, ಸೊ ಇಟ್ ಈಸ್ ಸೂಟಬಲ್ ಫಾರ್ ದ ಸ್ಮಾಲ್ ಕನ್ಸರ್ನ್ಸ್. ಮೊದಲನೇ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದು ಕಂಟಿನ್ಯೂಸ್ ಆಡಿಟಿಗೆ ಕಂಪೇರ್ ಮಾಡಿದ್ರೆ ಸೊ ಇದ್ರ ಖರ್ಚು ಕಡಿಮೆ ಇರುತ್ತೆ. ಅದು ನಿಜ. ಯಾಕೆ ಅಂತಂದರೆ ಕಂಟಿನ್ಯೂಸ್ ಆಡಿಟ್ ನಾವು ಕಂಟಿನ್ಯೂಸ್ ಆಗಿ ವರ್ಷ ಪೂರ್ತಿ ಮಾಡಬೇಕಾಗಿರೋದ್ರಿಂದ ಸೊ ಅಲ್ಲಿ ಕಾಸ್ಟ್ ಏನಾಗ್ತಾ ಹೋಗುತ್ತೆ ಅಂತಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಇದು ವರ್ಷ ಪೂರ್ತಿ ನಡೆಯಲ್ಲ, ವರ್ಷಕ್ಕೆ ಒಂದೇ ಸರಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಆಡಿಟರ್ಗೆ ಕೆಲಸನ ಕೊಡ್ತಾ ಹೋಗ್ತೀವಿ, ಸೊ ಅವ್ರ ಕೆಲಸನ ಮಾಡ್ತಾ ಹೋಗ್ತಾರೆ. ಸೊ ಹಂಗಾಗಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಕಾಸ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ವರ್ಷ ಪೂರ್ತಿ ಅಂದರೆ ಸಂಬಳ ಕೊಡ್ತಾ ಹೋಗ್ಬೇಕಾಗತ್ತೆ ಅವ್ರಿಗೆ. ಸೊ ಇಲ್ಲಿ ವರ್ಷಕ್ಕೆ ಎಂಡಿಗೆ ಅಂತಂದರೆ ಒಂದು ಸರಿ ಲಮ್ಸಮ್ ಅಮೌಂಟನ್ನು ನಾವಿಲ್ಲಿ ಪೇ ಮಾಡಬಹುದು. ಓಕೆ, ಸೆಕೆಂಡ್ ಪಾಯಿಂಟನ್ನು ನೋಡ್ತಾ ಹೋಗೋಣಂತ. ಆಡಿಟರ್ ಡಸ್ ನಾಟ್ ಲೂಸ್ ದ ಥ್ರೆಡ್ ಆಫ್ ಹಿಸ್ ವರ್ಕ್ ಆ್ಯಸ್ ದ ಎಂಟೈರ್ ಆಡಿಟ್ ವರ್ಕ್ಸ್ ಕಂಪ್ಲೀಟೆಡ್ ಇನ್ ಎ ಸಿಂಗಲ್ ಸೆಷನ್. ಇಲ್ಲೇನಪ್ಪ ಅಂತಂದರೆ ಆಡಿಟರ್ಗೆ ಒಂದು ಥ್ರೆಡ್ಡು ಅಂದರೆ ಕಂಟಿನ್ಯೂಟಿ ಇರೋದ್ರಿಂದ ಒಂದೇ ಸರಿ ನಾವೆಲ್ಲ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡ್ತಾ ಹೋಗೋದ್ರಿಂದ ಸೊ ಇಲ್ಲೇನಾಗ್ತಾ ಹೋಗುತ್ತೆ ಅಂತಂದರೆ ವಿ ವಿಲ್ ಹ್ಯಾವ್ ವೆರಿ ಏನು ಒಳ್ಳೆ ಗ್ರಿಪ್ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಥ್ರೆಡ್ ಅಂತಂದರೆ ಗ್ರಿಪ್ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ದಟ್ ಯಾಕೆ ಅಂತಂದರೆ ಒಂದೇ ಸರಿ ಎಲ್ಲ ಚೆಕ್ ಮಾಡ್ತಾ ಹೋಗೋದ್ರಿಂದ ಸೊ ಎಲ್ಲೆಲ್ಲಿ ತಪ್ಪಾಗೈತೆ, ಏನೇನು ತಪ್ಪಾಗೈತೆ ಅನ್ನೋದು ನಾವು ಐಡೆಂಟಿಫೈ ಮಾಡೋದು ಈಸಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಇಟ್ ವಿಲ್ ಬಿ ಕಂಡಕ್ಟೆಡ್ ಎಟ್ ದ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್. ಸೊ ದ ವರ್ಕ್ ಆಫ್ ದ ಆಡಿಟ್ ಡಸ್ ನಾಟ್ ಕಾಸ್ ಎನಿ ಡಿಸ್ಲೊಕೇಶನ್ ಇನ್ ದ ವರ್ಕ್ ಆಫ್ ದ ಕ್ಲೈಂಟ್ ಆ್ಯಂಡ್ ಸ್ಟಾಫ್. ಸೊ ಪ್ರತಿ ವರ್ಷದ ಕೊನೆಗೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಆಡಿಟಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ತಾ ಹೋಗೋದ್ರಿಂದ ಸೊ ಇಲ್ಲಿ ಸ್ಟಾಫಿಗೆ ಮತ್ತು ಕ್ಲೈಂಟಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋಲ್ಲ. ಯಾಕೆ ಅಂತಂದರೆ ನಾವು ಆಡಿಟರ್ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು ಹೋದ ವರ್ಷದ ರೆಕಾರ್ಡು. ಸೊ ಈ ವರ್ಷದ ಬುಕ್ಸ್ ಆಫ್ ಅಕೌಂಟ್ಸನ್ನು ಅವ್ರ ಪಾಡಿಗೆ ಅವ್ರು ಕ್ಯಾರಿ ಆನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆನೂ ನಮಗೆ ಆಗಲ್ಲ. ಸೊ ನೆಕ್ಸ್ಟ್ ಹೇಳ್ತಾರೆ ಆಡಿಟರ್ ಕ್ಯಾನ್ ಪ್ಲ್ಯಾನ್ ಈಸ್ ಓಲ್ ವರ್ಕ್ ಇನ್ ಎ ಸಚ್ ಎ ವೇ that there is no possible of alteration of any entries the figures by the client's staff. ಆಡಿಟರ್ ಏನಪ್ಪ ಅಂತಂದರೆ ಪ್ಲ್ಯಾನ್ ಮಾಡ್ತಾ ಹೋಗ್ತಾನೆ. ಹೇಗೆ ಅಂತಂದರೆ ಪೂರ್ತಿ ವರ್ಕನ್ನು ಏನು ಮಾಡ್ತಾ ಹೋಗೋದು ಅಂತಂದರೆ ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ದಂಗೆ ಒಂದೇ ಈ ಸ್ಟ್ರೆಚ್ ಒಳಗೆ ಮುಗಿಸ್ತಕ್ಕಂಥದ್ದಕ್ಕೆ ಅವ್ನು ಪ್ಲ್ಯಾನ್ ಮಾಡ್ತಾ ಹೋಗ್ತಾನೆ. ಓಕೆ, ಸೊ ನೆಕ್ಸ್ಟು ಫೈನಲ್ ಆಡಿಟ್ ಈಸ್ ಕನ್ವೀನಿಯೆಂಟ್ ಫಾರ್ ದ ಆಡಿಟರ್ ಆ್ಯಸ್ he not maintain a large staff. ಸೊ ಇಲ್ಲಿ ಫೈನಲ್ ಆಡಿಟನ್ನು ಮಾಡ್ತಾ ಇರೋಬೇಕಾದ್ರೆ ಆಡಿಟರ್ಗೂ ಒಂದು ಅಡ್ವಾಂಟೇಜ್ ಇದೆ. ಏನಪ್ಪ ಅಂತಂದರೆ ಸೊ ಫೈನಲ್ ಆಡಿಟರ್ಗೂ ಇಲ್ಲಿ ಕನ್ವೀನಿಯೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಸೊ ಈ ಶುಡ್ ನಾಟ್ ಮೇಂಟೈನ್ ಲಾರ್ಜ್ ಸ್ಟಾಫ್. ಯಾಕೆಂದರೆ ಫೈನಲ್ಲಾಗಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಆಡಿಟಿಂಗ್ ಕೆಲಸನ ಮಾಡ್ತಾ ಹೋಗೋದ್ರಿಂದ ತುಂಬ ಕಡಿಮೆ ಜನನೇ ಇಡ್ಕೊಂಡು ನಾವೇನು ಮಾಡ್ಬೋದು ಅಂತಂದರೆ
ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಕಡಿಮೆ ಜನ ಅಂತಂದ್ರೆ ಒಂದು 3 ಜನನೋ ಅಥವಾ ಇಬ್ಬರು ಇದ್ಬಿಟ್ರೆ ಸೊ ನೀವು ಫೈನಲ್ ಆಡಿಟನ್ನು ಆರಾಮ್ಸೆ ಏನು ಮಾಡ್ಬೋದು, 1 ವಾರದೊಳಗೆ ಚೆಕ್ ಮಾಡಿ ಸೊ ಬಿಟ್ಬಿಡ್ಬೋದು. ಈಗ ಕಂಟಿನ್ಯೂಸ್ ಆಡಿಟಿಂಗ್ ವರ್ಕನ್ನು ನೀವು ಮಾಡ್ತಾ ಇದ್ದೀರಾ ಅಂತಂದಾಗ ಯು ನೀಡ್ ಮೋರ್ ಸ್ಟಾಫ್, ತುಂಬ ಜನ ಬೇಕಾಗ್ತಾ ಹೋಗ್ತಾರೆ. ಸೊ ಇಲ್ಲಿ ಫೈನಲ್ ಆಡಿಟಿಗೆ ಅಷ್ಟೊಂದು ಜನದ ಅವಶ್ಯಕತೆ ನಮಗೆ ಬೀಳಲ್ಲ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಅಡ್ವಾಂಟೇಜಸ್. ಸೊ ಎಲ್ಲ ಅಡ್ವಾಂಟೇಜಸ್ ಆಯಿತು, ಅಲ್ಲಿ ಏನಿರಬೇಕು, ಡಿಸ್ಅಡ್ವಾಂಟೇಜಸ್ ಇರಬೇಕು. ಸೊ ನೋಡ್ತಾ ಹೋಗೋಣಂತೆ ಡಿಸ್ಅಡ್ವಾಂಟೇಜಸ್ ಏನಿದೆ ಕಂಟಿನ್ಯೂಸ್ ಆಡಿಟಿಂಗಿಗೆ ಸಂಬಂಧಪಟ್ಟಂಗೆ ಅನ್ನೋದನ್ನು ನೋಡ್ತಾ ಹೋಗೋಣ ಅಂತ. ಆಸ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಚೆಕ್ಡ್ ಆಫ್ಟರ್ ದ ಕ್ಲೋಸ್ ಆಫ್ ಅಕೌಂಟಿಂಗ್ ಇಯರ್, the staff on the clients has sufficient time to use their integrity to adjust the manipulation of the books of accounts. ಸೊ ಇಲ್ಲಿ ನಮಗೆ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಹೇಳ್ತಿರೋದವರು ಅಂತಂದರೆ, ನಮ್ಮ ಸ್ಟಾಫಿಗೆ ಸಫಿಷಿಯಂಟ್ ಟೈಮ್ ಸಿಗುತ್ತಂತೆ. ಸಫಿಷಿಯಂಟ್ ಟೈಮ್ ಅಂತಂದರೆ ಯೂಶ್ವಲಾಗಿ ಗೊತ್ತಿರ್ಬೋದು ನಿಮಗೆ. ಸೊ ಆಡಿಟಿಂಗ್ ಕೆಲಸ ಅಕೌಂಟಿಂಗ್ ಕೆಲಸ ಮುಗಿದು ಆಡಿಟಿಂಗ್ ಕೆಲಸ ಸ್ಟಾರ್ಟ್ ಆಗಬೇಕು, ದೇರ್ ವಿಲ್ ಬಿ ಎನ್ ಟೈಮ್ ಗ್ಯಾಪ್. ಸೊ ಆ ಟೈಮ್ ಗ್ಯಾಪ್ ಒಳಗೆ ಏನು ಮಾಡ್ಬೋದು ಅಂತಂದರೆ, ಸೊ ಅಲ್ಲಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಿಬಿಡ್ಬೋದು ಅಂತ ಹೇಳ್ತಿದ್ದಾರೆ. ಮ್ಯಾನಿಪುಲೇಷನ್ ಅಂತಂದರೆ ಏನೇನು ಚೇಂಜಸ್ ಮಾಡ್ಕೋಬೇಕು, ಏನೇನು ಬದಲಾವಣೆ ಮಾಡ್ಕೋಬೇಕು, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವರಿಗೆ ಆ ಟೈಮನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ದ ಏರ್ಸ್ ಆ್ಯಂಡ್ ಫ್ರಾಡ್ಸ್ ಆರ್ ಗ್ರೌಂಡ್ ಓನ್ಲಿ ಆಫ್ಟರ್ ದ ಕ್ಲೋಸ್ ಆಫ್ ಅಕೌಂಟಿಂಗ್ ಇಯರ್. ಇನ್ ದ ಫ್ರಾಡ್ಸ್ ಆರ್ ಅಲೌಡ್ ಟು ರಿಮೈನ್ ದ ಬುಕ್ಸ್ ಫಾರ್ ಎ ಲಾಂಗರ್ ಪೀರಿಯಡ್. ಏನಪ್ಪ ಅಂತಂದ್ರೆ, ಅಕೌಂಟಿಂಗ್ ಇಯರ್ ಕ್ಲೋಸ್ ಆದಮೇಲೆ ಎರರ್ಸ್ ಮತ್ತು ಫ್ರಾಡನ್ನು ಅಲೋ ಮಾಡಿ ಲಾಂಗ್ ಪೀರಿಯಡ್ ತನಕನೂ ಅದನ್ನು ಹಂಗೆ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟು, ಇನ್ ಕೇಸ್ ಆಫ್ ದ ಫೈನಲ್ ಆಡಿಟ್, ದ ಆಡಿಟರ್ ಡಿಪೆಂಡ್ಸ್ ಮಚ್ ಆನ್ ದ ಟೆಸ್ಟ್ ಚೆಕಿಂಗ್. ಆಸ್ ದ ರಿಸಲ್ಟ್ಸ್, ಎರರ್, ಫ್ರಾಡ್ಸ್ ಕ್ಯಾನ್ ಎಕ್ಸಿಸ್ಟ್ ಆಫ್ಟರ್ ದ ಅಕೌಂಟಿಂಗ್ ಹ್ಯಾವ್ ಬೀನ್ ಆಡಿಟೆಡ್. ಸೊ ಇಲ್ಲಿ ಟೆಸ್ಟ್ ಅಂತ ಮಾಡ್ತಾರೆ, ಅಂದರೆ ರ್ಯಾಂಡಮ್ ಆಗಿ ಯಾವುದೋ ಒಂದನ್ನು ಪಿಕ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಇಂಟರ್ನಲ್ ಆಡಿಟಿಂಗ್ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಸೊ ಪ್ರತಿಯೊಂದು ಬುಕ್ ಎಂಟ್ರೀಸನ್ನು ಚೆಕ್ ಮಾಡ್ತಕ್ಕಂಥದ್ದು ನಮಗೆ ಆಗ್ದಲೇ ಇರ್ಬೋದು. ಇಲ್ಲೇನು ಮಾಡ್ತಾ ಹೋಗ್ತೀವಿ ಅಂತಂದರೆ, ರ್ಯಾಂಡಮ್ ಆಗಿ ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೊ ಅದನ್ನು ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಚೆಕ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ರ್ಯಾಂಡಮ್ ಆಗಿ ಚೆಕ್ ಮಾಡೋ ಟೈಮ್ ಒಳಗೆ ಅಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತಂದರೆ ಸೊ ಅವಾಗ ನಿಮಗೇನಾಗುತ್ತೆ ಅಂತಂದರೆ ಅದನ್ನು ಓವರ್ಲ್ಯಾಪ್ ಮಾಡಿ ಹಾಗೆ ಬಿಟ್ಬಿಡ್ತೀರ ನೀವು, ಹಾಗೆ ಬಿಟ್ಟು ಕಂಟಿನ್ಯೂ ಮಾಡ್ತಾ ಹೋಗ್ತೀರ. ಸೊ ಆ ಟೈಮ್ ಒಳಗೆ ಏನಾಗ್ಬೋದು ಅಂತಂದರೆ ಅದೇನು ಎರರ್ಸು ಫ್ರಾಡ್ಸು ಆಗಿರ್ತಕ್ಕಂಥದ್ದು, ಅವ್ರು ಕಮಿಟ್ ಮಾಡಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರದಲ್ಲೇ ಇರ್ಬೋದು. ಸೊ ಅದು ಹಂಗೆ ಕಂಟಿನ್ಯೂ ಸಹ ಆಗಬಹುದು. ಸೊ ನೆಕ್ಸ್ಟು, ಇನ್ ದಿಸ್ ಕೇಸ್ ಫೈನಲ್ ಆಡಿಟ್, ದ ಆಡಿಟರ್ ವಿಲ್ ಬಿ ಫೆಲ್ಟ್ ವಿತ್ ದ ವೆರಿ ಲಿಟಲ್ ಟೈಮ್ ಫಾರ್ ಡೀಟೇಲ್ಡ್ ಚೆಕಿಂಗ್ ಆಫ್ ಅಕೌಂಟ್ಸ್ ಆ್ಯಸ್ ದ ಆಡಿಟ್ ವರ್ಕ್ ಈಸ್ ಕಂಪ್ಲೀಟೆಡ್ ಇನ್ ಎ ಶಾರ್ಟ್ ಟರ್ಮ್. ಸೊ ಆಡಿಟರ್ಗೆ ಒಂದು ಏನಪ್ಪ ಅಂತಂದರೆ, ಇಲ್ಲಿ ವರ್ಕ್ ಟೈಮು ಡ್ಯೂರೇಷನ್ ತುಂಬ ಜಾಸ್ತಿ ಇರೋಲ್ಲ. ಅಲ್ಲಿ ನಿಮಗೆ ವರ್ಷ ಪೂರ್ತಿ, ಅದು ಇಂಟರ್ನಲ್ ಆಡಿಟ್ ಒಳಗೆ ವರ್ಷ ಪೂರ್ತಿ ನೀವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಆಡಿಟರ್ಗೆ ಸಿಗ್ತಕ್ಕಂಥದ್ದೇ 15 ದಿವಸನೋ 1 ವಾರನೋ ಟೈಮ್ ಸಿಗುತ್ತೆ. ಸೊ ಆ ಟೈಮ್ ಡ್ಯೂರೇಷನ್ ಒಳಗೆ ನಿಮಗೆ ಎಲ್ಲನೂ ಚೆಕ್ ಮಾಡಿ ಎಲ್ಲನೂ ನೀವು ಡೀಟೇಲಾಗಿ ಚೆಕ್ ಮಾಡ್ತಕ್ಕಂಥ ಟೈಮ್ ಡ್ಯೂರೇಷನ್ನು ಮೇ ಬಿ ನಿಮಗೆ ಸಿಗ್ದಲೇ ಇರಬಹುದು. ಓಕೆ, ಸೊ ನೆಕ್ಸ್ಟು, ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಲಾರ್ಜ್ ಆರ್ಗನೈಸೇಷನ್ ವೇರ್ ದ ಟ್ರಾನ್ಸಾಕ್ಷನ್ ಆರ್ ನ್ಯೂಮರಸ್ ಆ್ಯಂಡ್ ಕಾಂಪ್ಲೆಕ್ಸ್. ತುಂಬ ದೊಡ್ಡದು ಆರ್ಗನೈಸೇಷನ್ ಒಳಗೆ ಪ್ರತಿದಿನ ತುಂಬ ಟ್ರಾನ್ಸಾಕ್ಷನ್ ನಡೀತಾ ಇರ್ತಕ್ಕಂಥ ಆರ್ಗನೈಸೇಷನ್ ಒಳಗೆ ಈ ಥರದ್ದು ಸೂಟಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಂತಂದರೆ ಇಂಟರ್ನಲ್ ಆಡಿಟನ್ನು ಮಾಡಿ ಎಕ್ಸ್ಟರ್ನಲ್ ಆಡಿಟನ್ನು ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಬರೀ ನೀವು ಎಕ್ಸ್ಟರ್ನಲ್ ಆಡಿಟನ್ನು ಮಾಡ್ತಾ ಇದ್ದೀರಾ ಅಂತಂದರೆ ದೆನ್ ಇಟ್ ಮೈಟ್ ನಾಟ್ ಬಿ ದಟ್ ಮಚ್ ಸೂಟಬಲ್. ಯಾಕೆ ಅಂತಂದರೆ ತುಂಬ ಲಾರ್ಜು ಎಂಟ್ರೀಸ್ ಇದ್ದಾವೆ ಅಂತ ಅಂದ್ಕೊಳ್ರಿ. ತುಂಬ ಲಾರ್ಜ್ ಎಂಟ್ರೀಸ್ ಇದ್ದಾಗ ಯಾವುದೋ ಒಂದು ರ್ಯಾಂಡಮ್ ಆಗಿ ತಗೊಳೋದು ಅಷ್ಟು ಸುಲಭ ಆಗಲ್ಲ ನನಗೆ. ಸೊ ಚೆಕ್ಕಿಂಗು ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ತುಂಬ ಎಂಟ್ರೀಸ್ ಇದ್ದಾಗ ಅಷ್ಟು ಸುಲಭವಾಗಿ ನಾವು ಅದನ್ನು ಮಾಡೋಕ್ಕಾಗ್ದಲೇ ಇರ್ಬೋದು. ಸೊ ಅಂಥ ಕೇಸಸ್ ಒಳಗೆ ಏನಪ್ಪ ಅಂತಂದರೆ ಇದು ಸೂಟಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಬರೀ ಫೈನಲ್ ಆಡಿಟ್ ಸೂಟಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಡಿಟಿಂಗ್ ವರ್ಕನ್ನು ನಾವು ಮಾಡಲೇಬೇಕು. ಸೊ ಬರೀ ಫೈನಲ್ ಆಡಿಟ್ ಸೂಟಬಲ್ ಆಗಲ್ಲ. ಸೊ ಅದ್ರ ಜೊತೆಗೆ ಏನು ಮಾಡ್ಬೋದು ಅಂತಂದರೆ, ಫಸ್ಟ್ ನಾವು ಇಂಟರ್ನಲ್ ಆಡಿಟನ್ನು ಮುಗಿಸ್ಕೊಂಡು, ಸೊ ಇಂಟರ್ನಲ್ ಆಡಿಟ್ ಆದಮೇಲೆ ನಾವೇನು ಮಾಡ್ಬೋದು ಅಂತಂದರೆ ಫೈನಲ್ ಆಡಿಟ್ ಕಡೆಗೆ ಗಮನ ಹರಿಸಬಹುದು. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಫೈನಲ್ ಆಡಿಟ್. ಓಕೆ,
ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮೀ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೆಟೀರಿಯಲ್ ಇಮೇಜಸನ್ನು ನಾನು ಹಾಕಿದ್ದೀನಿ. ಸೊ ಯು ಕ್ಯಾನ್ ಟೇಕ್ ಡೌನ್ ದಟ್ ಆ್ಯಸ್ ಎನ್ ನೋಟ್ಸ್. ಸೊ ನೋಟ್ಸ್ ಆಗಿ ಅದನ್ನು ನೀವು ಬರ್ಕೋಬಹುದು.